ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡಿರಲಿಲ್ಲ. ಇವಾಗ ನಾವು ಊರಿಂದ ಬೆಂಗಳೂರಿಗೆ ಬಂದಿದ್ದೀವಿ. ಇಲ್ಲಿ ಬೆಂಗಳೂರಲ್ಲಿ ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಮನೇಲೇ ಇದ್ದು ಬೋರ್ ಆಗಿತ್ತು ಅಂತ ನಾವು ಸ್ವಲ್ಪ ಪಾಪನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ನಾವು ಪಾರ್ಕಿಗೆ ಹೋಗ್ತಾ ಇದ್ವು. ನಮ್ಮ ಮನೆ ಹತ್ರನೇ ಇರೋ ಪಾರ್ಕ್ ಇದು, ಸ್ವಲ್ಪ ದೂರ ಆಗುತ್ತೆ. ಪಾರ್ಕಲ್ಲಿ ಎಲ್ಲ ಮಕ್ಕಳುಗಳೆಲ್ಲ ಆಟ ಆಡ್ತಾ ಇದ್ವು. ನಾವು ಆಟ ಆಡೋಕ್ಕೆ ಹೋದ್ವಿ. ಪಾರ್ಕ್ ಒಳಗೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಇಲ್ಲಿ ಆಟ ಆಡೋದೆಲ್ಲ ಕಾಣುತ್ತೆ. ಪಾಪನೂ ಅಷ್ಟೇ ಜೋಕಾಲಿ ಮೇಲೆ ಕೂರಿಸಿ ಆಟ ಆಡಿಸ್ತಾ ಇದ್ದೆ. ಈವ್ನಿಂಗ್ ಆಯಿತು ಅಂದರೆ ಅಲ್ಲಿ ಎಲ್ಲರೂ ಪೇರೆಂಟ್ಸ್ ಎಲ್ಲ ಪಾಪನ ಕರ್ಕೊಂಬಂದು ಮಕ್ಕಳನ್ನ ಕರ್ಕೊಂಬಂದು ಆಟ ಆಡಿಸ್ತಾರೆ. ಹಾಗೆ ಇಲ್ಲಿ ಆಟ ಆಡೋದು, ಎಕ್ಸಸೈಸ್ ಮಾಡೋದು ಎಲ್ಲ ಇತ್ತು. ದೊಡ್ಡವರು ಸಹ ಬಂದು ಎಕ್ಸಸೈಸ್ ಮಾಡ್ತಾರೆ. ಒಂದು ಸೈಡ್ ಎಕ್ಸಸೈಸ್ ಮಾಡೋದು, ಮಕ್ಕಳು ಆಟ ಜಾರ ಬಂಡಿ ಆ ಥರ ಎಲ್ಲ ಇದೆ. ಇನ್ನೊಂದು ಸೈಡ್ ಪಾರ್ಕ್ ಇದೆ. ಪಾರ್ಕ್ ಎಲ್ಲ ವಾಕಿಂಗ್ ಮಾಡೋದು, ನೋಡೋದು, ಸ್ಟ್ಯಾಚ್ಯೂಗಳೆಲ್ಲ ಹಾಕಿದ್ದಾರೆ. ನಾವು ಹಾಗೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿವು. ಪಾಪು ಜೊತೆ ನಾನು ಜಾರ ಬಂಡಿ ಆಟ ಆಡಿದೆ. ಹಾಗೆ ಪೃಥ್ವಿನೂ ಈ ಕಡೆ ಎಕ್ಸಸೈಸ್ ಮಾಡ್ತಾ ಇದ್ದ ಅವನು. ಹಾಗೆ ಎಲ್ಲರೂ ಆಟ ಆಡ್ತಾಯಿದ್ರು. ಮತ್ತು ಸ್ವಲ್ಪ ಪಾರ್ಕ್ ಒಳಗೆ ಹೋಗೋಣ ಅಂತ ನಾವು ಅಲ್ಲಿಂದ ಹೊರಟು ಹಂಗೆ ಪಾಪುನು ವಾಕಿಂಗ್ ಮಾಡ್ಕೊತ ಕರ್ಕೊಂಡು ಹೋದ್ವು. ಪಾಪುನು ನಡ್ಕೊಂಡು ಬಂದ. ಅವನು ಇಲ್ಲಿ ಜೋಕಾಲಿ ಎಲ್ಲ ಆಡಿ ಮಕ್ಕಳನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅವನಿಗೂ ನಡ್ಕೊಂಡು ಬರ್ತಾ ಇದ್ದ. ಅಲ್ಲಿ ಪಾರ್ಕ್ ಒಳಗೆ ಬಂದಂಗೆ ಎಲ್ಲ ಸ್ಟ್ಯಾಚ್ಯೂಗಳು ಎಲ್ಲ ಹಾಕಿದ್ರು. ಟಗರುದು ಮತ್ತು ಗೊರಿಲ್ಲಾ, ಮಂಕಿ ಎಲ್ಲ ಸ್ಟ್ಯಾಚ್ಯೂಗಳನ್ನ ಹಾಕಿದ್ರು. ಪಾಪನ ಅದ್ರ ಮೇಲೆ ಕೂರ್ಸೋಕ್ಕೆ ಅಂತ ಪೃಥ್ವಿ ಹೋದ. ಅವನು ಕೂರಲಿಲ್ಲ. ಅವಾಗ ಅಳ್ತಾ ಇದ್ದ, ನಾನು ಕೂರಲ್ಲ ಅಂತ. ಹಾಗೆ ಕರ್ಕೊಂಬಂದು ಪಾಪುನ ಅಲ್ಲಿ ಪಾರ್ಕ್ ತುಂಬ ಚೆನ್ನಾಗಿತ್ತು. ಗಿಡಗಳೆಲ್ಲ ತುಂಬ ಹಾಕಿದ್ರು. ಹಾಗೆ ಕಲ್ಲಿನಿಂದ ತುಂಬ ಚೆನ್ನಾಗಿ ಟಗರು, ಗೊರಿಲ್ಲಾ ಅವನ್ನೆಲ್ಲ ಕೆತ್ತಿದ್ರು. ತುಂಬ ಖುಷಿ ಆಯಿತು ನೋಡಿ. ಇದನ್ನೆಲ್ಲ ವಾಕಿಂಗ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇದು ಪಾರ್ಕ್ ಇಲ್ಲಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಮ್ಮ ಪಕ್ಕದ ಮನೆ ಅವರು ಹೇಳಿದ ಮೇಲೆ ನಮಗೆ ಗೊತ್ತಾಯಿತು. ಹಾಗಾಗಿ ಪಾರ್ಕಿಗೆ ಅವ್ರ ಜೊತೆ ಎಲ್ಲ ಹೋಗಿ ಬಂದು ಅಲ್ಲೇ ಪಾರ್ಕ್ ಒಳಗೆ ಬುದ್ಧನ ದೊಡ್ಡ ವಿಗ್ರಹ ಇತ್ತು. ಚೆನ್ನಾಗಿತ್ತು ಬುದ್ಧನ ವಿಗ್ರಹ ಎಲ್ಲ. ಅಲ್ಲಿಗೆ ಹೋಗಿ ಬುದ್ಧನ ನೋಡ್ಕೊಂಡು ಒಂದೆರಡು ಫೋಟೋಗಳ್ನೆಲ್ಲ ತೊಗೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಕೊಂಡು 1-2-3 ರೌಂಡ್ ವಾಕಿಂಗ್ ಮಾಡಿ ಪಾರ್ಕಿಂದ ನಾವು ಹೊರಟು. ಅಲ್ಲಿ ಹೊರಡೋವಷ್ಟೊತ್ತಿಗೆ ನಾವು 6 ಗಂಟೆ ಆಗಿತ್ತು. ಆದರೆ ಪಾರ್ಕ್ ಮುಂದ್ಗಡೆ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ವು. ಅಲ್ಲಿ ನಾವೆಲ್ಲ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವು. ಮನೆಗೆ ಬನ್ನುವಷ್ಟೊತ್ತಿಗೆ ನೀರು ಇರಲಿಲ್ಲ. ನೀರೆಲ್ಲ ಬಿಟ್ಟಿದ್ರು. ಹಾಗೆ ಬಂದಾಗ ನೀರೆಲ್ಲ ತುಂಬ್ಕೊಂಡು ಮತ್ತು ಕಾಫಿ ಕುಡಿಯೋಂಗಾಗಿತ್ತು. ಕಾಫಿ ಜೊತೆಗೆ ಏನಾರ ಮಾಡೋಣ ಅಂತ ಪಾಪ್ಕಾರ್ನ್ ಪ್ಯಾಕೆಟ್ ತರಿಸಿದ್ದು. 10 ರೂಪಾಯಿ ಒಂದು ಪ್ಯಾಕೆಟು. ಇದೆಲ್ಲ ಇರುತ್ತೆ. ಅದರೊಳಗೇ ಉಪ್ಪು, ಖಾರ, ಎಣ್ಣೆ ಎಲ್ಲ ಹಾಕಿರ್ತಾರೆ. ಏನಿದ್ರು ಕುಕ್ಕರ್ಗೆ ಹಾಕಿ ಒಂದು 3 ಸೆಕೆಂಡೇನೋ ಹಾಕಿ ಬಿಟ್ಟರೆ ಅದ್ರ ಒಳಗೆ ಪಾಪ್ಕಾರ್ನ್ ಆಗುತ್ತೆ. ಪಾಪ್ಕಾರ್ನ್ಗೆ ನಾವೇನೂ ಹಾಕೋಂಗಿಲ್ಲ. ಅದರೊಳಗೆ ಎಲ್ಲ ಇರೋದ್ರಿಂದ ಒಂದು 3 ನಿಮಿಷ ಆದರೆ ಸಾಕು, ಅದು ಪಾಪ್ಕಾರ್ನ್ ರೆಡಿಯಾಗಿರುತ್ತೆ. ನಾನು ಕುಕ್ಕರ್ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಒಂದು ಪ್ಯಾಕೆಟಿಗೆ ಇಷ್ಟು ಪಾಪ್ಕಾರ್ನ್ ಆಗ್ತವೆ ನೋಡಿ. ಪಾಪ್ಕಾರ್ನ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪ್ಯಾಕೆಟಲ್ಲಿ ಮಾಡಿರೋದು ಚೆನ್ನಾಗಿತ್ತು. ಹಾಗೆ ಕಾಫಿ ಎಲ್ಲ ಕುಡ್ದಾಯಿತು. ಆನ್ಲೈನಲ್ಲಿ ನಾನು ಪಾಪುಗೆ ಬಟ್ಟೆನ ಆರ್ಡ್ರ್ ಮಾಡಿದ್ದೆ. ಪಾಪು ಬಟ್ಟೆ ಬಂದಿತ್ತು. ನಾನು ಪಾಪು ಬಟ್ಟೆ ಓಪನ್ ಮಾಡಿ ನೋಡಿದೆ. ಅದ್ರ ಒಳಗೆ ಒಂದು ಸ್ಲಿಪ್ ಹಾಕಿದ್ದೆ. 5 ಸ್ಟಾರ್ ಕೊಟ್ಟರೆ ನಿಮಗೆ 50 ರೂಪಾಯಿ ರಿಟರ್ನ್ ಕ್ಯಾಶ್ ಹಾಕ್ತೀವಿ, ಅಂದರೆ ಗೂಗಲ್ ಪೇ, ಫೋನ್ಪೇ ಯಾವುದಾದ್ರು ಇದ್ರೂ ನಾವು ರಿಟರ್ನ್ ಕ್ಯಾಶ್ ಹಾಕ್ತೀವಿ ಅಂತ ಹಾಕಿದ್ರು. ಅಲ್ಲಿ ನಾವು 5 ಸ್ಟಾರ್ ಕೊಟ್ಟು ಅದಕ್ಕೆ ಫೋನ್ಪೇ ನಂಬರು ಕೊಟ್ಟಿದ್ದರು ಅವರು, ಫೋನ್ ನಂಬರು. ಅದಕ್ಕೆ ನಾವು ವಾಟ್ಸಪ್ ಮಾಡಿದ್ವಿ. ಅದು ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಅದು ಸುಮ್ಮನೆ ಫೇಕ್ ಆಗಿತ್ತು. ಸ್ಟಾರ್ಗೋಸ್ಕರ ಆ ಥರ ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೈಜು ಪಾಪುಗೆ ಕರೆಕ್ಟಾಗಿತ್ತು. ಪಾಪುಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡ್ರೆಸ್ಸು.